ಚಂದ್ರಶೇಖರ್ ಪೂಜಾರ್ ಇಲ್ಲ ನಾನು ಏನಾರ ಮಾಡಬೇಕು ಅಂತೇಳಿ ಪ್ರತಿ ತಿಂಗಳ 4 ಲಕ್ಷ ರೂಪಾಯಿ 36 ತಿಂಗಳು ಅವ್ರಿಗೆ ಖರ್ಚು ಹಾಕಿ ಹತ್ತತ್ರ 1,60,00,000 ರೂಪಾಯಿನ ಅವರಿಗೆ ತಗೊಂಡ್ರು. ಇಲ್ಲಿ ಟ್ರಸ್ಟ್ನಾಗೆ ನಾವೆಲ್ಲರೂ ನೋಡ್ಕೊಟ್ಟಿವಿ 25,000, 5,000, 10,000, 10 ಲಕ್ಷ ದುಡ್ಡು ಕೊಟ್ಟಿರೋದು ತಮಗೆಲ್ಲ ಬಹಳ ದೀರ್ಘ ಆಗುತ್ತೆ, ಬೇಡ. ಸರ್ಕಾರದ ಎಲ್ಲ ಸಚಿವರು 10 ಲಕ್ಷ ದುಡ್ಡು ಕೊಟ್ಟಿದ್ದಾರೆ. ಹರ ಜಾತ್ರೆಗೆ 1.5 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಹಿಂದಿನ ಗುರುಗಳಿಗೆ ಆಸ್ತಿಗಳು ಕೊಟ್ಟಿದ್ದಾರೆ. ಲೆಕ್ಕಪತ್ರ ಕೇಳಿದ್ವಿ. ಗೊಂದಲಗಳನ್ನು ಸೃಷ್ಟಿಸಿದ್ದಲ್ಲದೆ ಹಿಂಬಾಲಕರಿಂದ ನನ್ನ ಮೇಲೆ ಹಲ್ಲೆ ಮಾಡಿ ಜೀವ ಬೆದರಿಕೆ ಹಾಕಿ ಲೆಕ್ಕಪತ್ರವನ್ನು ಮರೆಮಾಚಬೇಕು ಅಂತಿದ್ದಾಗ ನಾವು ಬಂದಿದ್ದೇ ಪಾರದರ್ಶಕ ಸಾಧನೆ. ಯಾವ ರೇಟ್ ಜೋರಾಗ್ಬಿಟ್ರು ಅಂದ್ರೆ 3 ಜನ ಅಂದ್ರೆ ಇನ್ನೊಂದ್ಸರಿ ಉಲ್ಲೇಖ ಮಾಡ್ತೇನೆ. ಪ್ರಧಾನ ಧರ್ಮದರ್ಶಿಗಳು ಚಂದ್ರಶೇಖರ್ ಪೂಜಾರ್ ಅವರು, ಜ್ಯೋತಿ ಪ್ರಕಾಶ್, ನೀನು ಬರೇ ಆಡಳಿತಾಧಿಕಾರಿ, ನಿನಗೇನು ವೋಟಿಂಗ್ ಪವರ್ ಇಲ್ಲ, ನೀ ಇದ್ರೇನು ಇಲ್ಲದ್ರೆ ನಾವು ತೀರ್ಮಾನ ಮಾಡ್ಬಿಡ್ತೀವಿ, ಬಂದ್ಬಿಟ್ಟಿದೀವಿ ಇವತ್ತು ಅಂತ ಹೇಳಿದಾಗ ಯಾರೋ ಪ್ರಶ್ನೆಗಳು ಎದ್ದು ಹೇಳಿದ್ರು, ಇಲ್ಲ ಗುರುಗಳು ಮೇಲಿಂದ ಹಂಗಿದ್ರೆ ಇಲ್ಲಿರ್ಬೇಕು, ಇನ್ನೊಂದು ವಾರದ ತೀರ್ಮಾನ ಹೇಳಿದ್ರೆ ನಾವು ಇನ್ನೊಂದು ವಾರಕ್ಕೆ ಸಭೆ ಕರೆದು ಅವ್ರನ್ನ ಹೊರಗೆ ಹಾಕ್ಬಿಡ್ತೀವಿ, ವಿಷಯ ಅಂತ. ಸೊ ಇಲ್ಲಿ ನಮ್ಮ ಮೀಟಿಂಗ್ ಹಾಲ್ ತಾವು ನೋಡ್ಬೋದು. ಆಮೇಲೆ ಬಾಗಿಲು ತೆಗಿಯಕ್ಕೆ ಹೋದ್ರೆ ಹೊರಗಡೆ ಒಂದು 15-20 ಜನ ಚಂದ್ರಶೇಖರ್ ಪೂಜಾರ್ ಅವರ ಬೆಂಬಲಿಗರು. ಸೊ ಇಲ್ಲಿ ನಮ್ಮ ಮೀಟಿಂಗ್ ಹಾಲ್ ತಾವು ನೋಡ್ಬೋದು. ಆಮೇಲೆ ಬಾಗಿಲು ತೆಗಿಯಕ್ಕೆ ಹೋದ್ರೆ ಹೊರಗಡೆ ಒಂದು 15-20 ಜನ ಚಂದ್ರಶೇಖರ್ ಪೂಜಾರ್ ಅವರ ಬೆಂಬಲಿಗರು. ಸೊ ಬಾಗಿಲು ತೆಗೀರಪ್ಪ, ಹಣ ತೆಗೀರಪ್ಪ ಅಂತೇಳಿ ಎಳೆದಾಡಿದ್ರು, ಬರಲಿಲ್ಲ. ಅಷ್ಟೊತ್ತಿಗೆ ಇವ್ರು ನಾನು ಸಭಾತ್ಯಾಗ ಮಾಡ್ತೀನಿ ಅಂತೇಳಿ ಬಾಬಣ್ಣವರು ಹೊರಗೆ ಬರಕ್ಕೆ ಬಂದ್ರು. ಸೊ ಇಬ್ಬರು ಸೇರಿ ಹೇಳಿದಂತಂದ್ರೆ ಬಾಗಿಲು ತೆಗೀತು. ನಾವು ಹೊರಗಡೆ ಹೋಗ್ಬೇಕು ಅಂದಾಗ ಯಾರೋ ಇಬ್ಬರು ಹುಡುಗರು ವಿಶೇಷವಾಗಿ ಹೆಸರನ್ನೇ ಹೇಳ್ಬಿಡ್ತಾರೆ. ಗುಂಡ ಅಂತಕ್ಕಂಥ ಬಾನುವಳ್ಳಿಯ, ಅವನಿಗೆ ಸೋಮು ಅಂತೇಳಿ ಅಲಿಯಾಸ್ ಇದೆ. ಇನ್ನೊಬ್ಬನು ಶಶಿಧರ್ ಅಂತಕ್ಕಂಥ ಇಲ್ಲಿ KHB ಕಾಲೋನಿಯ ಹುಡುಗ. ಇಬ್ಬರು ಸೇರ್ಕೊಂಡು ಒಳಗಡೆಯಲ್ಲಿ ನೀನು ಹೆಂಗ ಹೊರ ಹೋಗ್ತೀಯಾ, ಸರಿ ಮಾಡಿ ಹೋಗ್ಬೇಕನ್ನಲೇ ಅಂತೇಳಿ ಇಬ್ಬರು ಬಲಪಕ್ಕಿಯನ್ನು ಅದೊಂಬಿಟ್ರು. ಬಹಳ ನೋವಾಯ್ತು. ನಾನು ಇರ್ತಕ್ಕಂಥದ್ದು ತೆಳ್ಳನು, ನನಗೆ 70 ವರ್ಷ. ಸೊ ನೋವಾಗಿದ್ದರಿಂದ ಅಪ್ಪ ಹಂಗೆ ಮಾಡಬೇಡ್ರು, ನಾನು ಹೊರ ಹೋಗ್ತೀನಿ ಅಂತ ದಪ್ಕೊಂಬಂದ್ಬಿಟ್ರು. ಅಷ್ಟೊತ್ತಿಗೆ ಪುಣ್ಯಕ್ಕೆ ನಮ್ಮ ಆಂತರಿಕ ಲೆಕ್ಕಪದೋಷರು ಇದ್ರು, ಸಿದ್ದಣ್ಣನೂ ಹೊರಗಡೆ ಇದ್ರು. ಅಂತೇಳಿ ಇವ್ರು ಪಾಪ ಅವ್ರ ಕೈ ಹಿಡ್ಕೊಂಡು ನೀವು ನಡ್ರಿ ಅಂತ ಪಾಪ ಬೀಳಲೇ ಇಲ್ಲ. ಬಹಳ ನೋವಾಗ್ಬಿಟ್ಟು ಜೀವ ಹೋದಂಗಾಯ್ತು. ಸೊ ನಾನು ಓಡೋಗಿ ಒಳಗಡೆ ಕೂತ್ಕೊಂಡೆ. ಅಲ್ಲಿ ಅಧ್ಯಕ್ಷರು ರೂಮ್ ಇದೆ. ಪಾಪ ಬಂದ್ಬಿಟ್ಟು ಯಾರೋ ನೀರು ಕುಡಿಸಿದ್ರು, ಫ್ಯಾನ್ ಹಾಕಿದ್ರು, ಸ್ವಲ್ಪ ಚೇತರಿಸ್ಕೊಂಡೆ. ಪ್ರಧಾನ ಧರ್ಮದರ್ಶಿಗಳಿಗೆ ನಮ್ಮ ಜ್ಯೋತಿ ಪ್ರಕಾಶ್ ಹೇಳಿದೆ, ಅಣ್ಣ ನಂಗೆ ಭಾಳ ತ್ರಾಸಾಗಿಟ್ಕೊಂಡ್ರು, ಆಸ್ಪತ್ರೆಗೆ ಹೋಗ್ತೀನಿ ಹೇಳಿದ್ರು. ಅವ್ರೇನು ಪ್ರತಿಕ್ರಿಯೆ ಮಾಡಲಿಲ್ಲ, ಒಮ್ಮಣ್ಣರಾಗಲಿ ಜೊತೆ. ಬರೀ ಚಂದ್ರಿಗೆ ನಂಗೆ ಗೊತ್ತಿತ್ತು, ಚಂದ್ರನವರ ಇಲ್ಲೊಂದು 15-20 ಜನ ಇರ್ತಕ್ಕಂಥದ್ದು. ಚಂದ್ರಶೇಖರ್ ಪೂಜಾರಿಗೆ, ಲೇ ಚಂದ್ರು ಹಿಂಗೆ ಮಾಡಬೇಡ ಕಣೋ, ಜನ ಕರ್ಸ್ಬೇಕಂದ್ರೆ ನಾನು ಕರ್ಸ್ಬೋದಾಗಿತ್ತು, ನೋಡಿ ಏನು ಮಾಡ್ತೀವಿ ಹೇಳಿ, ನಾನು ಏನಾರ ಆದ್ರೆ ನೀನೇ ಕಾರಣ ಆಗ್ಬಿಡ್ತೀವಿ ನೋಡು. ಇಲ್ಲಣ್ಣ ಬಾರಣ್ಣ ಅಂತೇಳಿ ಅವನು ಒಂಚೂರು ಅವ್ರ ಹುಡುಗರು ಆ ಸಂದರ್ಭದಾಗ ಈ ಗ್ಲಾಸ್ ಹೊಡೆಯಕ್ಕೆ ಪ್ರಯತ್ನ ಮಾಡಿದ್ರು, ನುಗ್ಗಕ್ಕೆ ಪ್ರಯತ್ನ ಮಾಡಿದ್ರು, ಭಾರಿ ದೊಡ್ಡ ಒಂದು ಸೀನನ್ನು ಕ್ರಿಯೇಟ್ ಮಾಡಿದ್ರು. ಸೊ ಹೊರಗಡೆಗೆ ಬಂದೆ, ಬಹಳ ತ್ರಾಸಾಗ್ತಾ ಇತ್ತು, ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಅಂತಂದೆ. ಬಾಬಣ್ಣರೇ ಕಾರ್ಕೋಗು ಅಂತೇಳಿ 1,70,00,000 ರೂಪಾಯಿಗಳ ಕಾರ್ಪಸ್ ಫಂಡ್ ಅನ್ನ ಠೇವಣಿಯಾಗಿ ಇಟ್ಟಿದ್ದೇವೆ. ಅದ್ರ ಬಡ್ಡಿನೇ 1,25 ಲಕ್ಷದಷ್ಟು ಬರುತ್ತೆ. 120 kg ಅಷ್ಟು ಬೆಳ್ಳಿ ನಮ್ಮ ಲಾಕರ್ನಲ್ಲಿದೆ. ಗೊತ್ತಾಯ್ತಾ? ಇವೆಲ್ಲ ಕೇಳಿ. ಸೊ ಕಳೆದ ತಿಂಗಳು ಇನ್ನೂ ಸ್ವಲ್ಪ ಒತ್ತಡ ಮಾಡಿ ಲೆಕ್ಕ ಕೊಡಬೇಕು ಅಂದಾಗ ಆಯ್ತು, ಲೆಕ್ಕ ಎಷ್ಟದವು, ಅಕೌಂಟ್ ಎಷ್ಟದವ ಅಂತೇಳಿ ನಮ್ಮ ಆಂತರಿಕ ಲೆಕ್ಕ ಪರಿಶೋಧಕರನ್ನಾಗಿ ಇಲ್ಲಿ ಪ್ರೊಫೆಸರ್ ಆದಂಥ ಅಶೋಕ್ ಅವ್ರನ್ನ ಇಟ್ಟಿದ್ವಿ. ಸೊ ಅವರು ಯಾವಾಗಲೂ ನಮಗೆ ಟ್ರಸ್ಟಿಗೆ ಬರೀ 4 ಲೆಕ್ಕ ಅದಾವ, 4 ಅಕೌಂಟ್ ಅದಾವ ಅಂತಿದ್ರು. ಸೊ ಇವ್ರಿಗೆ ಹೋಗಿ ನೀ ತಗೊಂಬಾರಪ್ಪ ಅಂದ್ವಿ. ಹೋಗಿ ನೋಡಿದ್ರೆ 14 ಅಕೌಂಟ್ಗಳಿದ್ವು, ದುಡ್ಡೇನೂ ಇಲ್ಲ ಅಂತ ಇದ್ರು. ಕೆಲವು ಕಡಿಮೆ ಆಪರೇಟ್ ಮಾಡಿದಂಥವು, ವಿಶೇಷವಾಗಿ ಹರಪನಹಳ್ಳಿಯಲ್ಲಿರ್ತಕ್ಕಂಥ ಅಕೌಂಟು ಎಲ್ಲ ಸೇರಿದ್ರೆ ಹತ್ತತ್ರ 17 ಲಕ್ಷ ರೂಪಾಯಿಗಳ ದುಡ್ಡಿತ್ತು. ನಮ್ಮ ಹತ್ರ ಕೇಳಿದ್ರೆ ಇಲ್ಲ, ನಾನೇ ಸಾಲ ಆಗೈತೆ, ನಾನೇ ಕೊಡ್ತೀನಿ ದುಡ್ಡು ಅಂತ ಪ್ರಧಾನ ಧರ್ಮದರ್ಶಿಗಳು ಹೇಳ್ತಾರೆ. ಸೊ ಈ ನೆಲೆಯಲ್ಲಿ ಮತ್ತೆ ಸಭೆಯಲ್ಲಿ ಇಲ್ಲ, ಇಷ್ಟು ಲೆಕ್ಕ ಕೊಡಲೇಬೇಕು ಅಂತೇಳಿ ಕೊಡಬೇಕು ಅಂದಾಗ ಕೆಲವರು ಕೇಳಿದ್ರು. ಭಾರಿ ಮಜಾ ಅಂದ್ರೆ, ನಾವು ಟ್ರಸ್ಟ್ ನಿಮಗೆಲ್ಲ ಬಹುಶಃ ಕೇಳಿದ್ರೆ ಬಹಳ ಶ್ರೀಮಂತರದ್ರಿ ಅಂತ ಅನಿಸ್ಬೋದು. ಆದರೆ ನಾವಿವತ್ತು ಶ್ರೀಯುತ ಉಮಾಪತಿಗಳು, ಪ್ರಧಾನ ಧರ್ಮದರ್ಶಿಗಳು, ಅವರ ಹತ್ರ ಸಾಲ್ಗಾರರು, ವಿ ಆರ್ ಡೆಟಾರ್ಸ್, ಈಸ್ ಎ ಕ್ರೆಡಿಟಾರ್ ಟು ದಿ ಟ್ಯೂನ್ ಆಫ್ 80 lakhs, 80 ಲಕ್ಷಗಳೊತ್ತಿಗೆ ಅವ್ರ ಅಕೌಂಟ್ನಾಗೆ ನಮ್ಮಿಂದ
ನಮಗೆ ಸಾಲ ಕೊಟ್ಟಿದ್ದಾರೆ, ನಾವು ಸಾಲಗಾರರು, ಅವ್ರು ಸಾಲ ಕೊಟ್ಟಂತು. ಏನ್ರಿ ಲೆಕ್ಕ ಪರ್ಯಾಯಗಳಲ್ರಿ? ಸೊ ಗೊಂದಲ ಶುರುವಾಯ್ತು ಸಭೆ. ನಾವು ಯಾಕಂದ್ರೆ ನಾವು ಹೇಳಿದ್ವಲ್ಲ, ಸಮಾಧಾನ ಭೇದ ದಂಡಕ್ಕೆ ಹೋಗಬಾರ್ದು ಅಂತೇಳಿ 2.5 ವರ್ಷ ಉಗುಳು ನುಂಗ್ಕೊಂಡು ಟ್ರಸ್ಟಿಗಳು, ಸಲಹಾ ಸಮಿತಿ ಸದಸ್ಯರು, ಹಿರಿಯರು ಎಲ್ಲ ಕೂತು ಒತ್ತಾಯ ಮಾಡಿದಾಗ ಕೊಡದಲ್ಲೇ ಇದ್ದಾಗ ಕಳೆದ ಮೀಟಿಂಗ್ನಲ್ಲಿ ಇಲ್ಲ ಕೊಡಲೇಬೇಕು ಅಂತಕ್ಕಂಥ ಶುರುವಾದಾಗ ವಿಷಯಾಂತರ ಮಾಡಬೇಕು ಅಂತೇಳಿ ವಿಶೇಷವಾಗಿ ಪ್ರಧಾನ ಧರ್ಮದರ್ಶಿಗಳು, ಜ್ಯೋತಿ ಪ್ರಕಾಶ್ ಅವರು, ಚಂದ್ರಶೇಖರ್ ಪೂಜಾರಿ ಸಭೆಯಲ್ಲಿ ಗದ್ದಲ ಎಬ್ಬಿಸಿದ್ರು. ಚಂದ್ರಶೇಖರ್ ಪೂಜಾರಿ ಸಭೆಯಲ್ಲಿ ಗದ್ದಲ ಎಬ್ಬಿಸಿದ್ರು. ಅವರು ಪೂರ್ವಕವಾಗಿ 2-3 ಗದ್ದಲ ಎಬ್ಬಿಸಿದ್ರು. ಆ ಸಂದರ್ಭದಲ್ಲಿ ನಮ್ಮ ರಾಣೆಬೆನ್ನೂರಿನ ಸಿದ್ದಣ್ಣ ಅವರು ಇಲ್ಲ, ಇದು ರೈತರ ದುಡ್ಡು, ಹೆಣ್ಣು ಮಕ್ಕಳು ಕೊಟ್ಟಿರ್ತಕ್ಕಂಥ ದುಡ್ಡು. ಅವಾಗ ಬಾವಿ ಬಿಟ್ಟಪ್ಪನವ್ರು ಒಂದು ಮಾತು ಹೇಳಿದ್ರು, ಇರ್ಲಿ ಬಿಡ್ರಿ ಒಂಚೂರು ಮಾಫಿ ಮಾಡ್ಬಿಡೋಣ. ಬಾವಿ ಬಿಟ್ಟಪ್ಪನವ್ರು ಒಂದು ಮಾತು ಹೇಳಿದ್ರು, ಇರ್ಲಿ ಬಿಡ್ರಿ ಒಂಚೂರು ಮಾಫಿ ಮಾಡ್ಬಿಡೋಣ. ಅದು ಮಾಫಿ ಅಂತ ಜನರ ದುಡ್ಡು, ಬಡವರು ದುಡ್ಡು ಲೆಕ್ಕ ಕೊಡ್ಲಿ, ಖರ್ಚಾಗಿದ್ದು ಇಂಥದಕ್ಕೆ ಆಗೈತಿ, ಇವತ್ತು ಮಾಫಿ ಮಾಡ್ಬಿಡೋಣ ಅಂತೇಳಿ ಅವ್ರು ಹೇಳಿದಾಗ ಬಹಳ ದೊಡ್ಡ ಗಲಾಟೆ ಕಮೋಷನ್. ಜ್ಯೋತಿ ಪ್ರಕಾಶ್ ಅವರು, ಚಂದ್ರಶೇಖರ್ ಪೂಜಾರ್ ಅವರೇ ಕಾರಣ ಅಂತಕ್ಕಂಥ ಮಾತನ್ನ ಹೇಳಿ, ಜ್ಯೋತಿ ಪ್ರಕಾಶ್ ಅವರು, ಚಂದ್ರಶೇಖರ್ ಪೂಜಾರ್ ಅವರೇ ಕಾರಣ ಅಂತಕ್ಕಂಥ ಮಾತನ್ನ ಹೇಳಿ ಆಗ್ಲಿಂದ ಹೇಳಿದರು. ಶ್ರೀಯುತ ಉಮಾಪತಿ ಬಿಸಿ ಅವರು ಈ ಟ್ರಸ್ಟಿನ ಪ್ರಧಾನ ಧರ್ಮದರ್ಶಿಗಳು, ಚಂದ್ರಶೇಖರ್ ಪೂಜಾರ್ ಅವರು ಟ್ರಸ್ಟಿಗಳು, ಜ್ಯೋತಿ ಪ್ರಕಾಶ್ ಅವರು ಟ್ರಸ್ಟ್. ಆಗ್ಲಿಂದ ಹೇಳಿದರು. ಶ್ರೀಯುತ ಉಮಾಪತಿ ಬಿಸಿ ಅವರು ಈ ಟ್ರಸ್ಟಿನ ಪ್ರಧಾನ ಧರ್ಮದರ್ಶಿಗಳು, ಚಂದ್ರಶೇಖರ್ ಪೂಜಾರ್ ಅವರು ಟ್ರಸ್ಟಿಗಳು, ಜ್ಯೋತಿ ಪ್ರಕಾಶ್ ಅವರು ಟ್ರಸ್ಟ್. ಮತ್ತೆ ನಮ್ಮ DVR ಅನ್ನು ಕರ್ಕೊಂಡು ಹೋಗಿದ್ದಾರೆ. ಪೊಲೀಸ್ನವರು ಈಗಲೂ ಕೂಡ ಒಂದು ರೀತಿಯ ಏನು ನಿಷ್ಕ್ರಿಯತೆ ಅದನ್ನು ತೋರಿದ್ದಾರೆ. ನಾನು ನಿನ್ನೆ ಅವ್ರು ಯಾರು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ, ಅದಕ್ಕೆ ಇವತ್ತು ಲೇಟಾಗಿ ನಾನೊಂದು ದೂರು ಕೊಡ್ತೇನೆ, ಅದನ್ನು ಸ್ವೀಕೃತಿ ಮಾಡಿ ತನಿಖೆ ಮಾಡಲಿ ಅಂತಕ್ಕಂಥ ವಿನಂತಿಯನ್ನು ನಮ್ರತೆಯನ್ನು ಮಾಡ್ಕೊಂಡು ನಾನು ಪತ್ರಿಕಾಗೋಷ್ಠಿ ಮುಗಿಸ್ತೇನೆ.